ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಾಕ್ರೋಹಿ. ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾದಂತ ವಾಟ್ಸ್ಆಪ್ ಸ್ಟಿಕ್ಕರ್ ಗಳನ್ನ, ನಮ್ದೇ ಆದಂತ ಓನ್ ವಾಟ್ಸ್ಆಪ್ ಸ್ಟಿಕ್ಕರ್ ಗಳನ್ನ ಹೇಗೆ ಕ್ರಿಯೇಟ್ ಮಾಡೋದು, ಬೇರೆಯವ್ರದೇ ಆಗಿರ್ಬೋದು, ಫಿಲಂ ಹೀರೋಸ್ದೇ ಆಗಿರ್ಬೋದು, ಯಾರದ್ ಬೇಕಾದ್ರೂ ನಾವು ಈ ಟ್ರಿಕ್ಸ್ ನ ಮುಖಾಂತರ ಕ್ರಿಯೇಟ್ ಮಾಡಬಹುದು. ಆ ರೀತಿ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಅದ್ರ ಜೊತೆಗೆ ಈ ಒಂದು ಟ್ರಿಕ್ಸ್ ನ ಮುಖಾಂತರ ನೀವು ಥಂಬ್ನೈಲ್ ಅಲ್ಲಿ ಎಡಿಟ್ ಮಾಡ್ತಿರಲ್ಲ ಕಟೌಟ್ ಫೋಟೋಗಳಿಗೂ ಸಹ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇದ್ರ ಮುಖಾಂತರನೇ ಕಟೌಟ್ ಫೋಟೋಗಳನ್ನು ಸಹ ನೀವು ರೆಡಿ ಮಾಡ್ಕೊಂಡು ಥಂಬ್ನೈಲ್ ಅಲ್ಲಿ ಕೂಡ ಹಾಕೊಬಹುದು. ಆ ರೀತಿ ಕಟೌಟ್ಸ್ ಗಳನ್ನ ಸಹ ಈ ಒಂದು ಟ್ರಿಕ್ಸ್ ಮುಖಾಂತರ ರೆಡಿ ಮಾಡ್ಕೊಬಹುದು. ಅದಕ್ಕೂ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಡಿಯೋಸ್ ನ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇದೆಯಲ್ಲ ಬೆಲ್ ಐಕನ್, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈ ರೀತಿಯಾದಂತ ಸ್ಟಿಕ್ಕರ್ಸ್ ಗಳನ್ನ ನೀವು ಕ್ರಿಯೇಟ್ ಮಾಡ್ಕೊಬೇಕು ಅಂದ್ರೆ ಮೊದಲನೇದಾಗಿ ನೀವು ಪ್ಲೇ ಸ್ಟೋರ್ ಇಂದ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಈ ಒಂದು ಅಪ್ಲಿಕೇಶನ್ ನೇಮ್ ಏನಪ್ಪಾ ಅಂದ್ರೆ ಪಿಕ್ಸಾರ್ಟ್ ಫೋಟೋ ಎಡಿಟರ್. ಈ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡ್ರೆ ಈ ರೀತಿ ಒಂದು ಇಂಟರ್ಫೇಸ್ ನಿಮ್ಗೆ ಓಪನ್ ಆಗುತ್ತೆ. ಇಲ್ಲಿ ಜಸ್ಟ್ ನಿಮ್ಗೆ ಕೆಳಗಡೆ ಒಂದು ಪ್ಲಸ್ ಐಕಾನ್ ಇದೆಯಲ್ಲ, ಈ ಒಂದು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಫೋಟೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಒಂದು ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಿಮ್ಮ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಆ ಒಂದು ಫೋಟೋನ ಕಟೌಟ್ ಆಗಿ ರೆಡಿ ಮಾಡ್ಕೊಬೇಕು. ಬ್ಯಾಕ್ ಗ್ರೌಂಡ್ ಎಲ್ಲ ನಾವು ನಮ್ಮ ಒಂದು ಬ್ಯಾಕ್ ಗ್ರೌಂಡ್ ಏನಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ನಿಮ್ಗೆ ಕಟ್ಔಟ್ ಅಂತಾನೆ ಒಂದು ಆಪ್ಷನ್ ಇದೆ, ಕತ್ರಿ ತರ. ಆ ಒಂದು ಸಿಂಬಲ್ ಮೇಲೆ ಶೋ ಆಗ್ತಿದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಈ ಪರ್ಸನ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಏನ್ ಯೂಸ್ ಆಗುತ್ತೆ ಅಂದ್ರೆ, ನಮ್ಮ ಫೋಟೋ ಏನಿರುತ್ತೆ, ನಾವು ಪರ್ಸನ್ ಅಲ್ವಾ, ಸೊ ನಮ್ಮ ಒಂದು ಫೋಟೋ ಏನಿರುತ್ತೆ ಡೈರೆಕ್ಟ್ ಆಟೋಮೆಟಿಕ್ ಆಗಿ ಅದೇನೆ ಸೆಲೆಕ್ಟ್ ಆಗುತ್ತೆ. ನೀವು ಎಕ್ಸ್ಟ್ರಾ ಸೆಲೆಕ್ಟ್ ಆಗಿದ್ವು ಅಥವಾ ಎಕ್ಸ್ಟ್ರಾ ಏನಾದ್ರು ಸೆಲೆಕ್ಟ್ ಮಾಡ್ಕೊಬೇಕು ಅಥವಾ ಎಕ್ಸ್ಟ್ರಾ ಏನಾದ್ರು ಸೆಲೆಕ್ಟ್ ಆಗಿದ್ರೆ ರಿಮೂವ್ ಮಾಡ್ಕೊಬೇಕು ಅಂದ್ರೆ ಇಲ್ಲಿ ನಿಮ್ಗೆ ಇನ್ನೊಂದು ಎರೇಸ್ ಆಪ್ಷನ್ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಎರೇಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನೀವು ಎರೇಸ್ ನ ಮಾಡ್ಕೊಬಹುದು. ಏನಾದ್ರೂ ಎಕ್ಸ್ಟ್ರಾ ಸೆಲೆಕ್ಟ್ ಆಗಿತ್ತು ಅಂದ್ರೆ ನೀವು ಎರೇಸ್ ನ ಮಾಡ್ಕೊಬಹುದು ಫ್ರೆಂಡ್ಸ್. ಅದ್ರ ಪಕ್ಕದಲ್ಲೇ ನಿಮ್ಗೆ ಇನ್ನೊಂದು ಬ್ರಷ್ ಅಂತ ಆಪ್ಷನ್ ಕೂಡ ಇದೆಯಲ್ಲ, ಈ ಒಂದು ಬ್ರಷ್ ಆಪ್ಷನ್ ಮುಖಾಂತರ ಕೆಲವೊಂದ್ಸಲ ಆಟೋಮೆಟಿಕ್ ಸೆಲೆಕ್ಟ್ ಆಗೋದ್ರ ಮುಖಾಂತರ ನಾವು ಏನೋ ಒಂದು ಸೆಲೆಕ್ಟ್ ಮಾಡಿರ್ತೀವಿ, ಕೆಲವೊಂದ್ಸಲ ನಮ್ಮ ಒಂದು ಪಾರ್ಟ್ಸ್ ಗಳೇ ಹೋಗಿರ್ತವೆ. ಈ ರೀತಿ ಕೈ ಇದ್ರೆ ಈ ಒಂದು ಕೈ ಪಾರ್ಟೇ ಹೋಗಿರುತ್ತೆ, ಈ ಮಿಕ್ಕಿದೆಲ್ಲ ಸೆಲೆಕ್ಟ್ ಆಗಿರುತ್ತೆ. ಅಂತ ಟೈಮಲ್ಲಿ ಈ ಒಂದು ಬ್ರಷ್ ಆಪ್ಷನ್ ಮುಖಾಂತರ ಬ್ರಷ್ ಮಾಡ್ಕೊಳ್ಳೋದ್ರ ಮುಖಾಂತರ ಮತ್ತೆ ಅದನ್ನ ವಾಪಸ್ ಕುಡಿಸ್ಕೊಂಡು ನಮ್ಮ ಒಂದು ಕಟೌಟ್ ಗಳನ್ನ ರೆಡಿ ಮಾಡ್ಕೊಬೇಕಾಗುತ್ತೆ. ನೀವು ಕಟೌಟ್ ನ ರೆಡಿ ಮಾಡ್ಕೊಂಡ್ಮೇಲೆ ಈ ಒಂದು ಕಟೌಟ್ ನ ಸೇವ್ ಮಾಡ್ಕೊಬೇಕು ಅಂದ್ರೆ, ಈ ಒಂದು ಕಟೌಟ್ ನ ನೀವು ಸೇವ್ ಮಾಡ್ಕೊಬೇಕು ಅಂದ್ರೆ ಮೇಲೆ ನಿಮ್ಗೆ ಆರೋ ಮಾರ್ಕ್ ಆಪ್ಷನ್ ಇದೆಯಲ್ಲ, ಈ ಒಂದು ಆರೋ ಮಾರ್ಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಆರೋ ಮಾರ್ಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಫೋಟೋ ಗ್ಯಾಲರಿಯಲ್ಲಿ ಈ ಒಂದು ಕಟೌಟ್ಸ್ ಗಳಿಂದ ನೀವು ತುಂಬಾನೇ ಅಟ್ರಾಕ್ಟಿವ್ ಆಗಿರ್ತಕ್ಕಂಥ ಥಂಬ್ನೈಲ್ಸ್ ನ ಕೂಡ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಈ ಒಂದು ಸ್ಟಿಕ್ಕರ್ ಗಳನ್ನ ವಾಟ್ಸ್ಆಪ್ ಅಲ್ಲಿ ಬರೋ ತರ ಹೇಗೆ ಮಾಡ್ಕೊಳ್ಳೋದು ಅಂದ್ರೆ, ನೀವು ಅದಕ್ಕೋಸ್ಕರ ಇನ್ನೊಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಆ ಒಂದು ಅಪ್ಲಿಕೇಶನ್ ನೇಮ್ ಬಂದು ಪರ್ಸನಲ್ ಸ್ಟಿಕ್ಕರ್ಸ್ ಫಾರ್ ವಾಟ್ಸ್ಆಪ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡ್ರೆ ಈ ರೀತಿ ಒಂದು ಇಂಟರ್ಫೇಸ್ ನಿಮ್ಗೆ ಓಪನ್ ಆಗುತ್ತೆ. ಆ ಒಂದು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಗ್ಯಾಲರಿ ಓಪನ್ ಆಗುತ್ತೆ. ಜಸ್ಟ್ ನಿಮ್ಮ ಒಂದು ಕಟೌಟ್ ಫೋಟೋ ಏನ್ ರೆಡಿ ಮಾಡ್ಕೊಂಡಿಲ್ವೋ ಆ ಒಂದು ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು, ಡೈರೆಕ್ಟ್ ಅದು ವಾಟ್ಸ್ಆಪ್ಗೆ ಆಡ್ ಆಗುತ್ತೆ. ಏನಾದ್ರು ಡೈರೆಕ್ಟ್ ಆಡ್ ಆಗಿಲ್ಲ ಅಂದ್ರೆ ನಿಮ್ಗೆ ಇನ್ನೊಂದು ಆಡ್ ಟು ವಾಟ್ಸ್ಆಪ್ ಸ್ಟಿಕ್ಕರ್ ಅಂತ ಕೂಡ ಆಪ್ಷನ್ ಇದೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಡೈರೆಕ್ಟ್ ಆಡ್ ನ ಕೂಡ ಮಾಡಬಹುದು ಫ್ರೆಂಡ್ಸ್. ನೆಕ್ಸ್ಟ್ ನೀವು ಯಾವ್ದಾದ್ರು ಒಂದು ವಾಟ್ಸ್ಆಪ್ ಚಾಟ್ ನ ತೆಗೆದು ಡೈರೆಕ್ಟ್ ನೀವು ನಾರ್ಮಲ್ ಆಗಿ ಎಮೋಜಿ ಎಲ್ಲ ಸೆಂಡ್ ಮಾಡ್ತೀವಲ್ಲ ಫ್ರೆಂಡ್ಸ್ ವಾಟ್ಸ್ಆಪ್ ಅಲ್ಲಿ, ಈ ಒಂದು ಎಮೋಜಿ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಸ್ಟಿಕ್ಕರ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಡೈರೆಕ್ಟ್ ಅಲ್ಲಿ ಬಂದಿರ್ತವೆ. ಆ ಒಂದು ಸ್ಟಿಕ್ಕರ್ ನ ಸೆಲೆಕ್ಟ್ ಮಾಡ್ಕೊಂಡು ಬೇರೆಯವರಿಗೆ ಶೇರ್ ನ ಮಾಡಬಹುದು. ಈ ಒಂದು ಟ್ರಿಕ್ಸ್ ನ ಮುಖಾಂತರ ನಾವು ಓನ್ ಆಗಿ ಸ್ಟಿಕ್ಕರ್ಸ್ ಗಳನ್ನ ರೆಡಿ ಮಾಡ್ಕೊಂಡು ಎಲ್ಲಿ ಬೇಕಾದ್ರೂ ಶೇರ್ ನ ಮಾಡಬಹುದು ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಇಲ್ಲಿವರೆಗೂ ವಿಡಿಯೋ ನೋಡಿದಂತ ಪ್ರತಿಯೊಬ್ಬರಿಗೂ ಕೂಡ ನನ್ನ ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್, ಒಳ್ಳೆ ಇನ್ಫಾರ್ಮೇಶನ್ ಗೆ ಮತ್ತೆ ಸಿಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ ದಯವಿಟ್ಟು ನಿಮ್ಮ ಒಂದು ವಾಟ್ಸ್ಆಪ್ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಅವರು ಕೂಡ ಅವ್ರದೇ ಆದಂತ ಓನ್ ವಾಟ್ಸ್ಆಪ್ ಸ್ಟಿಕ್ಕರ್ಸ್ ಗಳನ್ನ ರೆಡಿ ಮಾಡ್ಕೊಳ್ಳಿ.